ಅಂಬೇಡ್ಕರ್ ವ್ಯಕ್ತಿಯಲ್ಲ, ಅವರು ದೇಶದ ಸಮಸ್ತ ನಾಗರಿಕರ ಶಕ್ತಿ, ಸಮಾನತೆಯ ಕ್ರಾಂತಿಕಾರ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನಾಚರಣೆಯನ್ನು ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಶಿಕ್ಷಣದಿಂದ ಮಾತ್ರ ದೇಶವನ್ನು ಬದಲಿಸಲು ಸಾಧ್ಯ ಎಂದು ಪ್ರತಿಪಾದಿಸಿದ ಅಂಬೇಡ್ಕರ್ ಅವರು ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಿದ್ದರು ಎಂದರು. ಅಂಬೇಡ್ಕರ್ ಅವರು ಸಮಾಜ ನಿರ್ಮಾಣ ಮಾಡಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಮಹಾನ್ ಚೇತನ. ಭಾರತದ ಪವಿತ್ರ ಗ್ರಂಥವಾಗಿರುವ ಸಂವಿಧಾನವನ್ನು ರಚಿಸಿದ ಮಹಾನ್ ಶಿಲ್ಪಿ, ದೇಶದ ಜನರಿಗೆ ದಾರಿದೀಪವಾಗಿದ್ದಾರೆ ಎಂದರು. ದೇಶದ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರು ದೇಶದ ಆಹಾರ ಭದ್ರತೆಗೆ ಯೋಜನೆಗಳನ್ನು ರೂಪಿಸುವ ಮೂಲಕ ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಕ್ರಾಂತಿಯನ್ನು ಮೂಡಿಸಿದ ಮಹಾನ್ ಚೇತನ ಎಂದರು. ಮುಂದಿನ ಪರಿಸ್ಥಿತಿ ಏನು? ಈಗಿರುವ ಒಂದು ಪುರೋಹಿತಶಾಹಿ ವರ್ಗದಲ್ಲಿ ಸ್ವತಂತ್ರ ಬಂದರೂ ಕೂಡ ನಮಗೆ ಇದೇ ತರ ಪರಿಸ್ಥಿತಿ ಉಂಟಾದ್ರೆ ನಾವು ಸ್ವತಂತ್ರ ಪಡೆದು ಕೂಡ ಏನ್ ಪ್ರಯೋಜನ ಬರ್ತದೆ? ಅದಕ್ಕೋಸ್ಕರ ಸ್ವತಂತ್ರ ಬರೋದ್ರಿಂದ ಮುಂಚೆಯಿಂದಲೂ ಕೂಡ ದಲಿತರ ಒಂದು ಸಾಮಾಜಿಕ ಸ್ಥಿತಿಗತಿ ಅಚ್ಚುಕಟ್ಟಾಗಿರ್ಬೇಕು ಅಂತ ಸ್ವಾತಂತ್ರ್ಯ ಬರೋದ್ರಿಂದ ಒಂದು 15-20 ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದವರು ಡಾಕ್ಟರ್ ಅಂಬೇಡ್ಕರ್ ಅವರು. ಅಷ್ಟೇ ಅಲ್ಲ, ಕೇವಲ ಬ್ರಿಟಿಷರ ಜೊತೆ ಹೋರಾಟ ಮಾಡಲಿಲ್ಲ ಅವರು. ನಮ್ಮ ದೇಶದಲ್ಲಿ ಇದ್ದಂತ ಹೋರಾಟಗಾರರು ಅಂತ ಏನಿದ್ರು, ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ರು ಕೂಡ ಹಳೆಯ ಕಾಲ ಸಂಪ್ರದಾಯವನ್ನು ಇಟ್ಕೊಂಡು ಬರ್ತಿದ್ದಂತ ಮಂಚೂಣಿ ಮುಖಂಡರು, ಮಹಾನ್ ಪಂಡಿತರಾದಂತ ಮಂಚೂಣಿ ಮುಖಂಡರುಗಳ ಜೊತೆನೂ ಕೂಡ ಹೋರಾಟ ಮಾಡಿದಂತ ನನಗೆ ಅವರ ಒಂದು ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಬ್ರಿಟಿಷರ ಜೊತೆಗೆ ನಮ್ಮ ದೇಶದ ಅತಿರಥ ಮಹಾರಥನೂ ಕೂಡ ಎದುರದಲ್ಲೇ ಕೇರ್ ಮಾಡಿದರೆ ಅವ್ರ ಜೊತೆಲೂ ಹೋರಾಟ ಮಾಡಿ ದಲಿತರಿಗೆ ಅನ್ಯಾಯ ಆಗಬಾರ್ದು ಅಂತ ನ್ಯಾಯಬದ್ಧವಾದಂತ ಹೋರಾಟ ಮಾಡಿದರು. ಕೆಲವು ಟೈಮು ಮಹಾತ್ಮ ಗಾಂಧೀಜಿ ದೇಶದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದರು. ಆದರೂ ಕೂಡ ಅವ್ರ ಮೇಲೂ ಕೂಡ ಕೆಲವು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ದಲಿತರ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಹೋರಾಟ ಮಾಡಿದಂಥವ್ರು. ಏನೋ ತಹಸೀಲ್ದಾರ್ ಕೆಎಂ ಅರವಿಂದ್ ಮಾತನಾಡಿ, ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಅತ್ಯಂತ ಮಹತ್ವವಾದ ಸಂವಿಧಾನವನ್ನು ಅಂಬೇಡ್ಕರ್ ಅವರು ದೇಶಕ್ಕೆ ನೀಡುವ ಮೂಲಕ ದೇಶದ ಸಮಾನತೆ ಹಾಗೂ ಸೌಹಾರ್ದತೆಗೆ ಹೆಚ್ಚು ಒತ್ತು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದರು. ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಕೆಪಿ ನಾರಾಯಣಪ್ಪ ಮಾತನಾಡಿ, ಅಂಬೇಡ್ಕರ್ ಮತ್ತು ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕೆ ನೀಡಿದ ಕೊಡುಗೆ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಉನ್ನತ ಪದವಿಯನ್ನು ಪಡೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಶಾಸಕರು ಸನ್ಮಾನಿಸಿದರು. ಎಲ್ಲರಿಗೂ 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಹಾಗೆ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯ ಶುಭಾಶಯಗಳು. ಇಂದಿನ ದಿನ ಭಾರತದ ಕಂಡಂಥ ಅತ್ಯಂತ ಮಹಾನ್ ನಾಯಕರಲ್ಲಿ ಒಬ್ಬರಾದಂಥ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ನೆನಪಿಸ್ಕೊಂಡ ತಕ್ಷಣವೇ ನಮಗೆ ಮುಖ್ಯವಾಗಿ ಒಂದು ಗುರ್ತು ಬರ್ತಕ್ಕಂಥದ್ದು ಸಂವಿಧಾನ, ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ರವರು ನಮಗೆ ಭಾಳ ಲೆಂತಿಯೆಸ್ಟ್ ಕಾನ್ಸ್ಟಿಟ್ಯೂಷನನ್ನು ಕೊಟ್ಟಿದ್ದಾರೆ. 448ಕ್ಕೂ ಅಧಿಕ ಆರ್ಟಿಕಲ್ಸ್ನ ನಾವು ನೋಡ್ಬೋದು. ಅದೇ ರೀತಿ 25 ಪಾರ್ಟ್ಗಳಿದ್ದಾವೆ. ಅದೇ ರೀತಿ ಶೆಡ್ಯೂಲ್ಗಳು 12 ಇದ್ದಾವೆ. ಸೊ ಇಷ್ಟು ದೊಡ್ಡ ಕಾನ್ಸ್ಟಿಟ್ಯೂಷನ್ನ ಬರೆದಿರೋದು ಯಾತಕ್ಕೆ, ಅಥವಾ ನಾವು ಇಷ್ಟು ದೊಡ್ಡ ಕಾನ್ಸ್ಟಿಟ್ಯೂಷನ್ನ ಯಾತಕ್ಕೆ ಮಾಡಿದ್ರು, ಯಾತಕ್ಕೆ ರಚಿಸಿದ್ರು, ಅದಕ್ಕೂ ಕಾರಣಗಳಿದ್ದಾವೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.